ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮೂಲಂಗಿ ರೊಟ್ಟಿ. ಮೂಲಂಗಿ ಪರೋಟ ತಿಂದಿರ್ತೀರಾ. ಇವತ್ತು ಸ್ಪೆಷಲಾಗಿ ಮೂಲಂಗಿ ರೊಟ್ಟಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 1 ಬೌಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು 2 ಈರುಳ್ಳಿ ಹೆಚ್ಚಿದ್ದೀನಿ, 1 ಬೌಲಷ್ಟು ಮೂಲಂಗಿ, ಒಂದು 3 ಮೂಲಂಗಿ ತುರಿದಿಟ್ಕೊಂಡಿದ್ದೀನಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಬೌಲಷ್ಟು ಕಾಯಿ ತುರಿ, ಮತ್ತು ಈ ಸೈಜಲ್ಲಿ 2 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬಿಸಿನೀರು ಕಲಸೋದಕ್ಕೆ. ಫಸ್ಟಿಗೆ ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊಂಬಿಡೋಣ. 2 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ನಾಲ್ಕರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಸಣ್ಣದಾಗಿ ಹೆಚ್ಚಿರೋದು, ಕರ್ಬೇವಿನ ಸೊಪ್ಪು ಸ್ವಲ್ಪ, ಜೀರಿಗೆ 1 ಸ್ಪೂನಷ್ಟು ಜೀರಿಗೆ, ಸಣ್ಣ ಕಟ್ ಮಾಡ್ಕೊಂಡಿರೋದು 1 ಕಪ್ಪಷ್ಟು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇದು ಮೂಲಂಗಿ ತುರಿದಿಟ್ಕೊಂಡಿರೋದು 1 ಕಪ್ಪಷ್ಟು, ಕಾಯಿ ತುರಿ 1 ಕಪ್ಪಷ್ಟು, ಇದೆಲ್ಲ ಫುಲ್ಲು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಾಲ್ಟ್ ಹಾಕ್ಕೊಂಡು ಆಮೇಲೆ ಬಿಸಿನೀರು ಹಾಕಿ ಕಲಿಸ್ಕೊಂಬಿಡೋಣ ಫ್ರೆಂಡ್ಸ್. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಈ ಥರ ರೊಟ್ಟಿ ಹದಕ್ಕೆ ಕಲಸಿಟ್ಕೊಂಡಿದ್ದೀನಿ ಗಟ್ಟಿಯಾಗಿ. ತುಂಬ ತೆಳ್ಳಗೂ ಬೇಡ, ಗಟ್ಟಿನೂ ಬೇಡ, ಆ ಥರ ಕಲಸಿಟ್ಕೊಬೇಕು. ಹಂಚ ಮೇಲೆ ತಟ್ಟದಲ್ವ ಇದು ರೊಟ್ಟಿ ಥರ, ಅದರಿಂದ ಈ ಥರ ಕಲಸಿಟ್ಕೊಂಡಿದ್ದೀನಿ. ಇವಾಗ ಕಾಯಿಸೋಣ ಬನ್ನಿ. ಈಗ ನೋಡಿ ಹಂಚು ತೊಳ್ಕೊಂಡಿದ್ದೀನಿ. ಹಂಚು ತೊಳ್ಕೊಂಡು ನಮಗೆ ಎಷ್ಟು ದಪ್ಪ ಕ್ವಾಂಟಿಟಿ ನೋಡ್ಕೊಳ್ಳಿ, ಇದು ಹಿಟ್ಟು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಾಕ್ಕೊಂಡು ಕೈ ಒದ್ದೆ ಮಾಡಿಕೊಂಡು ಅದನ್ನು ಸ್ಪ್ರೆಡ್ ಮಾಡ್ತಾ ಹೋಗು. ತೆಳ್ಳಗೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಂಬಿಡಿ. ಎಲ್ಲರೂ ಸಾಮಾನ್ಯವಾಗಿ ಮೂಲಂಗಿಲಿ ಪರೋಟ ಮಾಡ್ತಾರೆ. ಇದು ಅಕ್ಕಿ ಹಿಟ್ಟಲ್ಲಿ ಮಾಡೋದು ರೊಟ್ಟಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ನೀವು ಒಂದು ಸರಿ ಟ್ರೈ ಮಾಡಿ. ಇದು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಬೋದು. ಇದು ಇದು ಕ್ಲೋಸ್ ಮಾಡಿ ಆದರೂ ಕಾಯಿಸ್ಬೋದು, ಇಲ್ಲ ಹಾಗೆ ಓಪನ್ ಆಗಿ ಬಿಟ್ಟು ಕಾಯಿಸ್ಬೋದು. ಇದು ನೋಡಿ ಫ್ರೆಂಡ್ಸ್, ಈಗ ಕಾಯ್ದಿದೆ. ಈಗ ಮಚ್ಚಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕಾಯಿಸ್ಕೊಂಬಿಡಿ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಇದು ತಿನ್ನೋದಕ್ಕೂ. ಮೂಲಂಗಿ ಹಾಕಿರೋದ್ರಿಂದ ಇದು ವೈಟ್ ಕಲರೇ ಬರುತ್ತೆ ಸ್ವಲ್ಪ. ನೋಡಿ, ಈಗ ಇದು ರೆಡಿಯಾಗಿದೆ, ತೆಗೆದ್ಬಿಡೋಣ ಇದನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, ಮೂಲಂಗಿ ರೊಟ್ಟಿ ಹೇಗೆ ಮಾಡ್ಕೊಬೋದು ಅಂತ. ಸಾಮಾನ್ಯವಾಗಿ ಎಲ್ಲರೂ ಮೂಲಂಗಿ ಪರೋಟ ಮಾಡ್ತಾರೆ, ವೀಟ್ ಫ್ಲೋರಿಂದ ಮಾಡ್ತಾರೆ, ಗೋಧಿ ಹಿಟ್ಟಿಂದ. ಇದು ಅಕ್ಕಿ ಹಿಟ್ಟಿಂದ ಮೂಲಂಗಿ ರೊಟ್ಟಿ, ಮೂಲಂಗಿ ಪರೋಟ ಅಂತ ಅನ್ಬೋದು, ಅಥವಾ ರೊಟ್ಟಿ ಅಂತ ಆದರೂ ಅನ್ಬೋದು. ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊಂಡ್ರಲ್ಲ. ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿಕೊಡಿ. ಇದು ಸಾಮಾನ್ಯವಾಗಿ ಮೂಲಂಗಿ ಯಾರೂ ತಿನ್ನೋಕ್ಕೆ ಇಷ್ಟಪಡಲ್ಲ, ಅದರಿಂದ ರೊಟ್ಟಿಗೆ ಹಾಕೋದ್ರಿಂದ ಎಲ್ಲರೂ ತಿಂತಾರೆ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೀವೊಂದು ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.